ಅಹಿಂದ ನಾಯಕನಿಗೆ ಕಾಂಗ್ರೆಸ್ನಿಂದ ಇದೆಂತ ಅನ್ಯಾಯ? ಕೆಎನ್ಆರ್ಗೆ ಮರಳಿ ಸಚಿವ ಸ್ಥಾನ ನೀಡದಿದ್ರೆ ಏನಾಗುತ್ತೆ? ಪಬ್ಲಿಕ್ ಪೋಸ್ಟ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಗಜೇಂದ್ರ. ವೀಕ್ಷಕರೇ, ಕೆಎನ್ ರಾಜಣ್ಣ ಈಗಾಗಲೇ ನೀವು ಗಮನಿಸ್ತಿದ್ದೀರಾ, ಮಧುಗಿರಿ ಶಾಸಕರು ಹಾಗೆ ಅಹಿಂದ ನಾಯಕ ರಾಜ್ಯ ಮಟ್ಟದಲ್ಲಿ ಯಾವ ರೀತಿಯಾಗಿ ಸದ್ದು ಮಾಡ್ತಾ ಇದ್ದಾರೆ, ಹಾಗೆ ಅವರ ಹೆಸರು ಎಷ್ಟು ಮಟ್ಟಿಗೆ ಚಾಲ್ತಿಯಲ್ಲಿದೆ ಎನ್ನುವಂಥದ್ದು. ಏನು ಸಿದ್ದರಾಮಯ್ಯನವರ ಬಲಗೈ ಬಂಟ ಅಂತ ಕರೆಸ್ಕೊಳ್ಳುವಂತ ಕೆಎನ್ ರಾಜಣ್ಣನವರಿಗೆ ಬಹಳ ದೊಡ್ಡ ಮಟ್ಟಿಗೆ ಅನ್ಯಾಯ ನಡೀತಾ ಇದೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕೆ ಅಂದ್ರೆ ಜನಸ್ನೇಹಿಯಾಗಿ ಜನರ ಪರ ಆಡಳಿತ ನಡೆಸುವಂತ ಈ ಒಂದು ಜನಪ್ರತಿನಿಧಿಗಳಿಗೆ ಯಾಕೆ ಇದೇ ರೀತಿ ಆಗುತ್ತೆ ಎನ್ನುವಂಥದ್ದು ಕೂಡ ಸಮಾಜದಲ್ಲಿರುವಂತ ಗೊಂದಲಕ್ಕೆ ಇದುವರೆಗೂ ಕೂಡ ಉತ್ತರ ಸಿಗೋದಿಲ್ಲ. ಯಾಕೆಂದ್ರೆ ಅಹಿಂದ ವರ್ಗಕ್ಕೆ ಹಾಗೆ ಬಡಜನರಿಗೆ, ಶೋಷಿತ ವರ್ಗದವರಿಗೆ, ದೀನ ದಲಿತರಿಗೆ ಇವರೆಲ್ಲರಿಗೂ ಕೂಡ ಅವ್ರನ್ನ ಒಂದು ರೀತಿಯಾಗಿ ಮುಂದೆ ತರುವಂತ ಪ್ರಯತ್ನ ಮಾಡುವಂತ ಜನಪ್ರತಿನಿಧಿಗಳಿಗೆ ಈ ಒಂದು ಪಕ್ಷಗಳು ಏನ್ ಮಾಡ್ತವೆ ಅಂದ್ರೆ, ಪಕ್ಷದ ಹೈಕಮಾಂಡ್ಗಳು ಅವ್ರಿಗೆ ಯಾವ ರೀತಿನೂ ಕೂಡ ಬೆಂಬಲ ಕೊಡಲ್ಲ. ಯಾಕಪ್ಪ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ಈಗಾಗಲೇ ಗಮನಿಸಿದ್ದೀರಾ ನೀವು, ಕೆಎನ್ ರಾಜಣ್ಣನವರ ಸಚಿವ ಸ್ಥಾನವಾಗಿ ಬಹಳ ದಿನಗಳಾಯ್ತು, ಬಹಳ ತಿಂಗಳುಗಳೇ ಆಯ್ತು ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅಷ್ಟು ಕೆಎನ್ ರಾಜಣ್ಣನವರು ತಪ್ಪೇನ್ ಮಾಡಿದ್ರು ಅನ್ನುವಂಥದ್ದು ಕೂಡ ಕೇಳಿ ಬರ್ತಾ ಇರುವಂತದ್ದು. ಕೆಎನ್ ರಾಜಣ್ಣನವರು ಸಹಕಾರ ಸಚಿವರಾದ್ಮೇಲೆ ಎಷ್ಟೆಲ್ಲ ರೀತಿಯಾಗಿ ಜನಗಳಿಗೆ ಒಂದು ರೀತಿಯಾಗಿ ದೊಡ್ಡ ಮಟ್ಟಿಗೆ ಉಪಯೋಗ ಆಗ್ತಾ ಇತ್ತು, ಕಾಂಗ್ರೆಸ್ಗೆ ಎಷ್ಟು ಲಾಭ ಇತ್ತು. ಹಾಗೆ ಅದರ ಹೊರತಾಗೂ ಕೂಡ ಕೆಎನ್ ರಾಜಣ್ಣನವರಿಂದ ತುಮಕೂರಿನಲ್ಲಿ ಕಾಂಗ್ರೆಸ್ ಎಷ್ಟು ಮಟ್ಟಿಗೆ ಬುನಾದಿಯನ್ನ ತೆಗೆದುಕೊಂಡಿರುವಂತದ್ದು, ಎಷ್ಟು ಮಟ್ಟಿಗೆ ಅವರ ಹೆಸರಿರುವಂತದ್ದು. ಅಹಿಂದ ನಾಯಕ ಅಂದ್ರೆ ಇಡೀ ರಾಜ್ಯದಲ್ಲಿ ಅವ್ರ ಮೇಲೆ ಏನೆಲ್ಲ ಒಂದು ಕುತಂತ್ರಗಳು ನಡೀತೋ ಆ ರಾಜ್ಯಗಳಲ್ಲಿ ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ ಅವ್ರ ಬಗ್ಗೆ ಅವ್ರ ಪರ ನಿಂತು ಹೋರಾಟಗಳನ್ನ ಮಾಡಿದ್ರು. ಜಾತ್ಯತೀತವಾಗಿ, ಪಕ್ಷಾತೀತವಾಗಿ ಹೋರಾಟಗಳನ್ನ ನಡೆದು, ಹುಬ್ಳಿಯಲ್ಲಿ ಹೋರಾಟ ಮಾಡ್ತಾರೆ ಅಂದ್ರೆ, ರಾಯಚೂರಿನಲ್ಲಿ ಹೋರಾಟ ಮಾಡ್ತಾರೆ ಅಂದ್ರೆ, ಮೈಸೂರಿನಲ್ಲಿ ಹೋರಾಟ ಮಾಡ್ತಾರೆ ಅಂದ್ರೆ, ರಾಜಣ್ಣನವ್ರಿಗಿರುವಂತ ತಾಕತ್ತು, ರಾಜಣ್ಣನವ್ರಿಗಿರುವಂತ ಶಕ್ತಿ ಎಷ್ಟು ಮಟ್ಟಿಗಿದೆ ಅಂತ ಕಾಂಗ್ರೆಸ್ ಹೈಕಮಾಂಡ್ ಇನ್ನೂ ತಿಳ್ಕೊಳ್ತಾ ಇಲ್ಲ ಅನ್ನುವಂಥದ್ದು ಬಹಳ ದುರಂತ. ಕಾಂಗ್ರೆಸ್ ಹೈಕಮಾಂಡ್ಗೆ ಅದೇನಾಗಿದೆಯೋ ಬಿಟ್ಟಿದೆಯೋ ಗೊತ್ತಿಲ್ಲ. ಕಾಂಗ್ರೆಸ್ ಹೈಕಮಾಂಡ್ಗೆ ಬಹಳ ದೊಡ್ಡ ಮಟ್ಟಿಗೆ ನಷ್ಟ ಆಗುತ್ತೆ ಮುಂದಿನ ಚುನಾವಣೆಯಲ್ಲಿ. ಯಾವ ರೀತಿ ಆಗುತ್ತೆ ಅಂದ್ರೆ, ತುಮಕೂರು ಜಿಲ್ಲೆಯಲ್ಲಿ ಅಲ್ಲದೆ ಅವ್ರಿಗೆ ತುಮಕೂರು ಜಿಲ್ಲೆ ಹೊರತಾಗೂ ಕೂಡ ಅಹಿಂದ ವರ್ಗ ಅವ್ರು ರಾಜಣ್ಣ ಅಂದ್ರೆ ಸಿದ್ದರಾಮಯ್ಯನವ್ರನ್ನ ಬಿಟ್ರೆ ರಾಜಣ್ಣನವ್ರನ್ನ ಅಹಿಂದ ನಾಯಕ ಅಂತ ಒಪ್ಕೊಳ್ಳುತ್ತೆ ಅಹಿಂದ ವರ್ಗ. ಅಂತವ್ರಿಗೆ ಇವ್ರು ಇನ್ನೂ ಕೂಡ ಸಚಿವ ಸ್ಥಾನ ಕೊಡೋದ್ರಲ್ಲಿ ಮೀನಾಮೇಷ ಎಣಿಸ್ತಾ ಇದ್ದಾರೆ ಅಂದ್ರೆ, ಕಾಂಗ್ರೆಸ್ ತನ್ನ ಗುಂಡಿಯನ್ನ ತಾನೇ ತೋಡ್ಕೊಳ್ತಾ ಇದೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಸಿದ್ದರಾಮಯ್ಯನವರು ಕೂಡ ಮೇಲಿಂದ ಮೇಲೆ ಹೈಕಮಾಂಡ್ಗೆ ಹೇಳ್ತಲೇ ಇದ್ದಾರೆ, ಇಲ್ಲ ಮುಂದೆ ದೊಡ್ಡ ಸಮಸ್ಯೆ ಆಗುತ್ತೆ ಅಂತ. ಆದ್ರೆ ರಾಜಣ್ಣವರು ಕಾದು ನೋಡುವ ತಂತ್ರಕ್ಕೆ ಹೋಗಿರುವಂತದ್ದು. ರಾಜಣ್ಣನವ್ರಿಗೇನು ಬೇರೆ ಪಕ್ಷಗಳಿಂದ ಆಹ್ವಾನ ಇಲ್ಲ ಅಂತ ಅಲ್ಲ, ರಾಜಣ್ಣನವ್ರಿಗೆ JDS ನಿಂದಲೂ ಆಹ್ವಾನ ಇದೆ, ಬಿಜೆಪಿಯಿಂದಲೂ ಆಹ್ವಾನ ಇದೆ. ಅವ್ರು ಬರ್ತಾರೆ ಅಂದ್ರೆ ಹೆಡ್ಮಾಟ್ ಹಾಕೊಂಡು ಕರ್ಕೊಂಡ್ ಬರ್ತಾರೆ. ಆ ರೀತಿಯಾಗಿರುವಂತಹ ಒಂದು ನಾಯಕತ್ವವನ್ನ ಕಾಂಗ್ರೆಸ್ ಯಾಕೆ ಅದನ್ನ ಗುರುಸ್ತಾ ಇಲ್ಲ? ಸಚಿವ ಸ್ಥಾನ ಕೊಡದಲೆ ಯಾಕಿಷ್ಟು ಸತಾಯಿಸ್ತಾ ಇದೆ? ನಿಜಕ್ಕೂ ಕೂಡ ಕಾಂಗ್ರೆಸ್ ಏನಾದ್ರೂ ಕೂಡ ಮುಂದಿನ ಚುನಾವಣೆಗಳಲ್ಲಿ, ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಹೊತ್ತಿಗೆ ರಾಜಣ್ಣ ಅವ್ರಿಗೆ ಏನಾದ್ರೂ ಮರಳಿ ಸಚಿವ ಸ್ಥಾನ ಕೊಡ್ಲಿಲ್ಲ ಅಂದ್ರೆ ಬಹಳ ದೊಡ್ಡ ನಷ್ಟವನ್ನಂತೂ ತುಮಕೂರು ಜಿಲ್ಲೆಯಲ್ಲಿ ನೋಡ್ಬೇಕಾಗತ್ತೆ. ರಾಜಣ್ಣನವರು ಮನಸ್ಸು ಮಾಡಿದ್ರೆ ಯಾರನ್ನ ಬೇಕಾದ್ರೂ ಸೋಲಿಸ್ತಾರೆ, ಯಾರನ್ನ ಬೇಕಾದ್ರೂ ಗೆಲ್ಲಿಸ್ತಾರೆ. ಅದು ಕಾಂಗ್ರೆಸ್ಗೂ ಗೊತ್ತು, ಕಾಂಗ್ರೆಸ್ನಲ್ಲಿರುವಂತ ನಾಯಕರಿಗೂ ಗೊತ್ತು. ಕಾದ್ ನೋಡ್ಬೇಕಾಗಿದೆ ರಾಜಣ್ಣನವ್ರಿಗೆ ಅನ್ಯಾಯ ಮಾಡುತ್ತಾ ಕಾಂಗ್ರೆಸ್ಸು ಈಗ ಮರಳಿ ಸಚಿವ ಸ್ಥಾನ ಕೊಟ್ಟು ಮುಂದಿನ ಚುನಾವಣೆಗಳಿಗೆ ಅನುಕೂಲ ಮಾಡ್ಕೊಳ್ಳುತ್ತಾ ಅನ್ನುವಂಥದ್ದು. ನಮಸ್ಕಾರ. ಪಬ್ಲಿಕ್ ಫಸ್ಟ್ ಕನ್ನಡ, ಇದು ಪ್ರಜೆಗಳ ಆಸ್ತಿ.